ಗುರುಜಿ, ಇವತ್ತಿನ ಜ್ಞಾನಫಲ ವಿಭಾಗದಲ್ಲಿ ದೇವಾಲಯಗಳ ರಹಸ್ಯಗಳ ಕುರಿತು ಸಾಕಷ್ಟು ಒಳ್ಳೆಯ ಮಾಹಿತಿಯನ್ನ ನೀಡ್ತಾ ಬಂದಿದ್ದೀರಾ. ಇವತ್ತೇನು ತಿಳಿಸ್ಕೊಡ್ತಿದ್ದೀರಾ? ಇವತ್ತು ದೇವಸ್ಥಾನದ ಒಳಭಾಗದಲ್ಲಿ ಗರ್ಭಗುಡಿ ಪ್ರವೇಶ ಮಾಡಿದ್ರಿ. ಗರ್ಭಗುಡಿಯಿಂದ ಅರ್ಚಕರು ಬರ್ತಾ ಇದ್ದಾರೆ. ಅರ್ಚಕರು ಬರ್ತಾ ಇದ್ದಾಗ ಈ ಒಂದು ಜ್ಞಾನ ಮಾರ್ಗವನ್ನು ತಿಳ್ಕೊಳ್ಳಿ. ಯಾವತ್ತು ದೇವರಿಗೆ ಎದುರಿಗೆ ನಿಂತ್ಕೋಬೇಡಿ ಅಂತ ಹೇಳಿದ್ದೀನಿ. ಅದಕ್ಕೆ ನಿಮ್ಮನ್ನ ಪಕ್ಕಕ್ಕೆ ಜರ್ಗಿ ಅನ್ನೋ ಬದಲು ಕಂಬಿನ ಹಾಕಿಬಿಡ್ತಾರೆ. ನೀವು ಆ ಕಂಬಿ ಹಾಕ್ಸ್ಕೊಳ್ಳೋವರೆಗೂ ಸುಮ್ಮನೆ ಹಾಕಿರ್ಬೇಕು. ಆ ಕಂಬಿ ಹಾಕ್ಬಿಟ್ಟಾಗ ಏನಾಗತ್ತೆ, ತೀರಾ ಬಗ್ ನೋಡೋಕ್ಕಾಗಲ್ಲ. ಹೋಗ್ಲಿ, ಅದೇನು ಬಗ್ ನೋಡ್ತೀರಾ? ಒಬ್ಬನು ಹೋದ್ಮೇಲೆ ಆಮೇಲೆ ಜಾಗ ಸಿಗತ್ತೆ, ನಿಧಾನಕ್ಕೆ ನೋಡ್ಕೋಬಹುದು. ಅರ್ಜೆಂಟು ಆಗ್ಲೇ ನೋಡ್ಬಿಡ್ಬೇಕು, ಅದೇಗ್ ನೋಡಕ್ಕಾಗತ್ತೆ? ಸ್ವಲ್ಪ ಮಟ್ಟಿಗೆ ತಾಳ್ಮೆ ಇರಬೇಕು. ಆ ಒಳಭಾಗದಲ್ಲಿ ನೀವು ಪ್ರವೇಶ ಮಾಡಿದಾಗ ಈ ಕಂಬಿಗಳ ಮೇಲೆ ವಿಶೇಷವಾಗಿ ಎಲ್ಲರೂ ಊರಿರ್ತೀರ. ಶನಿ ಪ್ರಭಾವ. ದೇವರ ದರ್ಶನವನ್ನ ಪಕ್ಕದಲ್ಲೇ ಮಾಡ್ತೀರಾ. ಅಂದ್ರೆ ಓರ್ಗಣ್ಣಲ್ಲಿ ಹೀಗೆ ನೋಡ್ಬೇಕಾಗತ್ತೆ, ಪಕ್ಕದಲ್ಲಿ ಬಗ್ಗಿ ನೋಡ್ತಕ್ಕಂಥ ವಿಚಾರ. ಮಹಾಮಂಗಳಾರತಿ ಆಯ್ತು, ಎಲ್ಲ ಆಯ್ತು. ಗರ್ಭಗುಡಿಯಿಂದೇ ಶಿರಸ್ಸಿನಿಂದ ಕಂಠಕ್ಕೆ ಬಂದಾಗ ಅರ್ಧಮಂಟಪ ಅಂತ. ಆ ಅರ್ಧಮಂಟಪದಲ್ಲಿ ಅರ್ಚಕರು ಒಳಭಾಗದಿಂದ ಮಂಗಳಾರತಿಯನ್ನು ತರ್ತಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಮಂಗಳಾರತಿಗಳನ್ನ ಯಾವ ಕಾಲಕ್ಕೂ ಸುಮ್ಮನೆ ತಗೋಬಾರ್ದು. ಕೈ ಶುಚಿರ್ಭೂತವಾಗಿರ್ತಕ್ಕಂಥ ವಿಚಾರವನ್ನ ತಿಳ್ಕೋಬೇಕು. ಮೊದಲಾಗಿ ಕೆಲವರು ಇದ್ದಾರೆ, ಹಲ್ಲಲ್ಲಿ ಹಿಂಗೆ ಅನ್ಕೊಳ್ಳೋದು, ಕಿವಿಲಿ ಹಿಂಗೆ ಅನ್ಕೊಂಡಿರ್ತಾರೆ. ದರಿದ್ರದವ್ರು ತಂದು ಎಲ್ಲ ಅನ್ಕೊಂಡಾಗ ಕೈ ಕಾಲು ತೊಳ್ಕೊಂಡೇ ಇರಲ್ಲ. ಆ ಕೈ ಕಾಲೆಲ್ಲ ತೊಳ್ಕೊಳ್ಳೋದಲ್ಲದೆ ಇಲ್ಲಿ ಬಂದು ಶುಚಿರ್ಭೂತ ಮಾಡಿದಾಗ ಏನಾದರೂ ಒಂದು ಪಕ್ಕದಲ್ಲಿದ್ದ ಬಾಯ ಆಡಿಸೋದು. ಬಂದ್ರು ಅರ್ಚಕರು, ಹಿಂಗೆ ಮಂಗಳ ತೊಗೊಳ್ಳೋದು. ಅದೇನು ತಿಂದ ಮೇಲೆ ಮಂಗಳಾರತಿ ತಗೊಂಡ್ರೆ ದೇವರಿಗೆ ಎಂಜಲ್ ಮಾಡ್ದಂಗೆ ಅಲ್ವೇನ್ರಿ? ಸ್ವಲ್ಪನೂ ಗಮನ ಇರಲ್ಲ. ಆ ಮಕ್ಕಳು ಬಾಯಲ್ಲಿ ಕೈ ಹಾಕ್ತಾ ಇರ್ತಾರೆ. ಅದ್ರ ಜೊತೆಗೆ ಇವರು ಕೂತ್ಕೊಂಡು ತಾಯಿಂದ್ರು ಸುಮ್ಮನೆ ಇರುವಂತ ಮಧ್ಯೆ ತಿನ್ನಿಸ್ತಾ ಇರ್ತಾರೆ. ಹೀಗೆಲ್ಲ ಮಾಡಬೇಡಿ. ಮಾಡಾಗಿದ್ರೆ ಎಲ್ಲ ಹೊರಗಡೆ ಮಾಡಿಕೊಂಡು ಕೈ ಎಲ್ಲ ಚೆನ್ನಾಗಿ ಶುಚಿರ್ಭೂತ ಮಾಡಿಕೊಂಡು ಮಂಗಳಾರತಿ ತಗೋಬೇಕು. ಆ ಮಂಗಳಾರತಿ ತಗೊಳ್ಬೇಕಾದ್ರೆ ಯಾವತ್ತು ತಿಳ್ಕೊಳ್ಳಿ, ಮೊದಲಾಗಿ ಆ ಮಂಗಳವನ್ನ ಯಾವತ್ತು ಪೂರ್ವಾಭಿಮುಖದಿಂದ ಪಶ್ಚಿಮಾಭಿಮುಖ, ಬಲಗೈ ಹೀಗೆ ಹೋಗಬೇಕು, ಎಡಗೈ ಹೀಗೆ ಹೋಗಬೇಕು. ಅಂದರೆ ಈ ಬಲಭಾಗದಲ್ಲಿರ್ತಕ್ಕಂಥ ಸೂರ್ಯನಾಡಿ, ಎಡಭಾಗದಲ್ಲಿರ್ತಕ್ಕಂಥ ಚಂದ್ರನಾಡಿ. ಆ ಮಂಗಳಾರತಿಯನ್ನು ತಗೋಬೇಕಾದ್ರೆ ಯಾವ ಕಾಲಕ್ಕೂ ಸುಮ್ಮನೆ ಹೀಗೆ ಎತ್ಕೊಂಡು ಹಿಂಗೆ ಒತ್ಕೋಬೇಡಿ. ಅದು ಒತ್ತೋದಲ್ಲ, ಹೀಗೆ ಅನ್ಕೋಬೇಕು. ಅನ್ಕೊಂಡಾಗ ಹೀಗದ್ದಾಗ ಆ ವೇವ್ಸ್ ಎನರ್ಜಿ ಏನಾಗುತ್ತೆ, ಪೂರ್ತಿಯಾಗಿ ಸೂರ್ಯನಾಡಿ ಒಳಗೆ ತಾನು ಸೇರುತ್ತೆ, ಚಂದ್ರನಾಡಿಗೆ ಅದಕ್ಕೂ ಶಕ್ತಿ ಸೇರುತ್ತೆ. ಈ ಶಕ್ತಿ ಸಾನ್ನಿಧ್ಯ ಎರಡಕ್ಕೂ ಸೇರೋ ಸಮಯದಲ್ಲಿ ನಮ್ಮ ಜ್ಞಾನ ಅಭಿವೃದ್ಧಿ ಆಗತ್ತೆ. ಅದನ್ನು ಹೇಗೆ ತಗೋಬೇಕು? ನೇತ್ರ ಮಿಲನ ಸ್ವರೂಪಂ ಅಂತ ಹೇಳಿ ಕಣ್ಣಿಗೆ ಹೀಗೆ ಅನ್ಕೋಬೇಕು. ಅಂದ್ರೆ ಮೊದಲಾಗಿ ಸೂರ್ಯನಿಗೆ ಕೊಡ್ತಕ್ಕಂಥ ಅರ್ಘ್ಯ. ಭಗವಂತ, ಈ ಸೂರ್ಯ ಅರ್ಘ್ಯ ಕಣ್ಣುಗಳನ್ನು ಚೆನ್ನಾಗಿಟ್ಟಿರು. ಯಾಕೆಂದ್ರೆ ಜಗತ್ತಲ್ಲಿ ಬೇಕಾಗಿರೋದೇ ಕಣ್ಣು. ನೋಡಿ, ಭಗವಂತನ ದೃಶ್ಯವನ್ನು ನೋಡಕ್ಕೂ ಕಣ್ಣು ಬೇಕು. ಈಶ್ವರನ್ನ ಸಂತೋಷವಾಗಿ ನೇರ ದೃಷ್ಟಿಯಲ್ಲಿ ನೋಡ್ಬೋದಂತೆ. ಮಹಾವಿಷ್ಣುನ ಹಾಗಲ್ವಂತೆ, ಪಾದದಿಂದ ಮೇಲ್ಭಾಗದಲ್ಲಿ ದರ್ಶನವನ್ನು ಮಾಡ್ಬೇಕು. ಅದಕ್ಕೆ ಪಾದಸ್ಪರ್ಶಂ ಕ್ಷಮಸ್ವಾಮಿ. ಮೊದಲಾಗಿ ಪಾದದರ್ಶನ, ತದನಂತರ ಮೇಲೆ ವಕ್ಷಸ್ಥಳ ದರ್ಶನ, ಆಮೇಲೆ ಶಿರೋದರ್ಶನ ಮಹಾವಿಷ್ಣುಗೆ. ಪರಮೇಶ್ವರನಿಗೆ ಮೇಲ್ಭಾಗದಿಂದ ಕೆಳಭಾಗದಲ್ಲಿ ಸತ್ಯಂ ಶಿವಂ ಸುಂದರಂ ಅಂಥ ಒಂದು ಪಾಣಿವಟ್ಟ ಸ್ವರೂಪದಲ್ಲಿ ಪರಮೇಶ್ವರನ ಕೃಪಾಕಟಾಕ್ಷ. ದೇವಿ ಅಂಶದಲ್ಲಿ ಬುಲಾಕು. ಅದಕ್ಕೆ ಮಂಗಳಾರತಿ ಮಾಡಬೇಕಾದ್ರೂ ದೇವಿಗೆ ನೇತ್ರ, ಆ ಮಂಗಳಾರತಿ ಮಾಡೋದು. ಶ್ರೌತೆ ಕಿವಿ, ಆ ಕಿವಿಗೆ ಹಿಂಗಂತ ತಗೋದು. ಬಾಯಿ ಅಂತಕ್ಕಂಥ ಶ್ರವಣ ಅಂತ ಎಲ್ಲ ಕೇಳಿದ್ಮೇಲೆ ಜೀಬೆ, ಕಂಟೆ, ಅವಳ ಆಭರಣಗಳನ್ನೆಲ್ಲ ತೋರಿಸೋದು. ಅಲಂಕಾರ ಸ್ವರೂಪೇಣ ಅಂತೆಲ್ಲ ತೋರಿಸಿ ಆ ಮಂಗಳಾರತಿಯನ್ನು ಮಾಡಿದಾಗ ಹಾವಿನ ಸ್ವರೂಪದಲ್ಲೇ ತರ್ತಾರೆ. ಕೊನೇ ಮಂಗಳಾರತಿಯನ್ನು ತಂದು 1, 2, 3 ಅಂದರೆ ಮಂಗಳವನ್ನು ಹಾಡ್ತಕ್ಕಂಥ ಯಾವುದೇ ನೋಡಿ ಓಂಕಾರದಲ್ಲೇ ಇರುತ್ತೆ. ಅದಕ್ಕೆ ಏಕಾಕ್ಷರಂ ಬ್ರಹ್ಮ, ಅಗ್ನಿ ಸ್ವರೂಪದಲ್ಲಿರೋದ ನಿರಾಕಾರ ಪರಬ್ರಹ್ಮ. ಆಕಾರ ವಿಕಾರವಿಲ್ಲದ ಇರತಕ್ಕಂಥ ಈ ಒಂದು ದೇಹ ಹೀಗೆ ವಿಗ್ರಹವಾಗಿ ನಿಂತಿರತಕ್ಕಂಥ ನೀನು ಆ ಕರ್ಮ ಫಲವನ್ನು ನಮ್ಮದು ಹೇಗೆ ಕಳೀತೀಯ? ಅದಕ್ಕೋಸ್ಕರ ಬಂದಿದ್ದೀನಮ್ಮ, ಜಗನ್ಮಾತೆ ಪರಮೇಶ್ವರ ಬಂದಿದ್ದೀನಪ್ಪ, ಆ ನಾರಾಯಣ ಸ್ವರೂಪನಾಗಿರ್ತಕ್ಕಂಥ ನೀನು ವೆಂಕಟರಮಣ ಬಂದಿದ್ದೀನಿ ಕಣಯ್ಯ ಅಂತ ಹೇಳಿ ಒಂದು ನಮಸ್ಕಾರವನ್ನು ಹಾಕಬೇಕು. ಅದಕ್ಕೆ ಈಶ್ವರ ಯಾವತ್ತೂ ಕೊಳಕಲ್ಲೇ ಇರ್ತಾರಂತೆ. ನೀವು ನೋಡಿ, ಸಾಧಾರಣವಾಗಿ ವೆಂಕಟೇಶ್ವರನ ದೇವಸ್ಥಾನಗಳು ಇಡೀ ಪ್ರಪಂಚ ಹೋಗಿ ಕ್ಲೀನ್ ಆಗಿರುತ್ತೆ. ಎಲ್ಲೋ ಒಂದು ಸ್ವಲ್ಪ ಈಶ್ವರನ ದೇವಸ್ಥಾನ ಸ್ವಲ್ಪ ಮಡಿಗಿದೆ. ಯಾಕಂದ್ರೆ ಅಭಿಷೇಕ ಪ್ರಿಯ. 24 ಗಂಟೆ ನೀರು ಸುರಿತಾನೆ ಇರಬೇಕು. ಆ ನೀರು ಅಭಿಷೇಕ ಆಗ್ತಾನೆ ಇರುತ್ತೆ, ರುದ್ರಾಭಿಷೇಕ ಆಗ್ತಾ ಇರುತ್ತೆ, ನೀರು ಹೋಗ್ತಾನೆ ಇರಬೇಕು. ನೀರ್ ಜೊತೆ ಪಂಚಾಮೃತ ಅಭಿಷೇಕ, ಚಮಕ, ರುದ್ರ ಎಲ್ಲ ಹೇಳ್ತಾನೆ ಇರಬೇಕು. ಎಷ್ಟು ನೀರು ಹೋಗ್ತಾ ಇರುತ್ತೋ ಅವನಿಗೆ ಯಾವ ಕಾಲಕ್ಕೆ 1 ಕಾಲ 2 ಕಾಲ ಅಲ್ಲ, ತ್ರಿಕಾಲ ಪೂಜೆ ಆಗಬೇಕು. 3 ಕಾಲಗಳ ಪೂಜೆ ಆಗಬೇಕಾದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರನ ಅಂಶವಾಗಿರ್ತಕ್ಕಂಥ ಆ ಪೂಜೆ ಅಭಿಷೇಕವನ್ನಾಗಿರ್ತಕ್ಕಂಥ ತೀರ್ಥವನ್ನ ಪ್ರದೋಷಪೂರ್ವಕವಾಗಿ ಹೊರಭಾಗದ ತಂದು ಪ್ರಸಾದವನ್ನು ನೈವೇದ್ಯ ಮಾಡಿ ಪುನರಾವಚನ ಕವಚವನ್ನು ಹಾಕಿ ಮತ್ತೆ ಪುನರ್ಚೇತನ ಮಾಡಿಕೊಂಡು ಅವನ ಮತ್ತೆ ಅಭಿಷೇಕ ಪ್ರಿಯ. ಅದಕ್ಕೆ ಶಿವನು ಯಾವತ್ತೂ ಅಭಿಷೇಕ ಪ್ರಿಯನಾಗಿರೋದ್ರಿಂದ ನೀವು ಆ ತೀರ್ಥವನ್ನು ಅಭಿಷೇಕ ಮಾಡೋದ್ರಿಂದ ಆ ಗುಪ್ ಅಂತಕ್ಕಂಥ ದೇವಸ್ಥಾನ, ಕಲ್ಲಿನ ದೇವಸ್ಥಾನದಲ್ಲಿ ವಾಸನೆಗಳು. ದೇವಸ್ಥಾನದಲ್ಲಿ ದಯವಿಟ್ಟು ತೀರ್ಥವನ್ನ ಹೀಗೆ ಹಚ್ಚುತ್ತೀರ. ಕಂಬದಲ್ಲಿ ಒಂದೊಂದು ಕಂಬದಲ್ಲೂ ಈಶ್ವರನಿಗೆ ಎಲ್ಲಾ ಭೂತಗಣಗಳು ಕೂತಿರ್ತಾರಂತೆ.
ಭೂತಗಣಗಳು ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕೆ ಹೇಳೋದು, ನಾನು ಊಟ ಮಾಡಬೇಕಾದ್ರೂ ರಾತ್ರಿ ಹೊತ್ತು 10 ಗಂಟೆ ಒಳಗೆ ಊಟ ಮಾಡಿ ಅಂತ. ಯಾಕೆಂದ್ರೆ ಇದೇ ಭೂತಗಣಗಳು ನಿಮಗೆ ಕಣ್ಣು ಕಾಣದೇ ಇದ್ದ ಹಾಗೆ ಅವ್ರು ಕೂತ್ಕೊಂಡಿರ್ತಾರೆ. 10 ಗಂಟೆ ಮೇಲೆ ತಿಂದ್ರಿ ಅಂತ ಇಟ್ಕೊಳ್ಳಿ, ರೋಗ ಫಸ್ಟ್ ಕ್ಲಾಸ್ ಹೋಗ್ತಾನೆ. ಮೊದಲಾಗಿ ಶ್ಲೇಷ ಸ್ವರೂಪ ಅಂತ ಒಬ್ಬನು ಭೂತ ಇದ್ದಾನಂತೆ. ಅವನೇನ್ ಮಾಡ್ತಾನೆ, ಭೂತಗಣಗಳ ಹೋಗ್ತಾನೆ. ಇದ್ರ ಮಂಗಳೂರು ಪ್ರಾಂತದಲ್ಲಿ ಬಹಳ ಭೂತಗಳಿದೆ. ಅದರಲ್ಲಿ ಶ್ಲೇಷ ಸ್ವರೂಪ ಅಂತ ನೀರಿನ ಅಂಶವಾಗಿರ್ತಕ್ಕ 10 ಗಂಟೆ ಮೇಲೆ ತಿನ್ನಿ, ಆ ನೀರಿನ ರೋಗ, ಮೂಗ ಸೋರೋದು, ಸೈನಸ್ ಪ್ರಾಬ್ಲಮ್ಮು, ಯಾವ ಕಾಲಕ್ಕೂ ಮೂತ್ರ ವಿಸರ್ಜನೆ ಮಾಡೋದು ಬಹಳ ಕಷ್ಟ, ಹಿಂಗೆಲ್ಲ ಆಗ್ಬಿಡುತ್ತೆ. ತದನಂತರ ಏನ್ ಮಾಡ್ತಾನೆ, ವಾಯು ಶ್ಲೇಷ 11 ಗಂಟೆ ಮೇಲೆ ತಿನ್ನಿ, ವಾಯು ಆದಿ ಇರ್ತಕ್ಕಂಥ ಭೂತ ಅಂತೆ. ಬಾಯಿ ಗ್ಯಾಸ್ಟ್ರಿಕ್ ಶುರು ಮಾಡ್ತಾನಂತೆ. ಅದಕ್ಕೆ ಆ ರೋಗಗಳನ್ನೇ ಕೊಡೋದು, ಬೇರೆ ಏನು ಕೊಡಲ್ಲ. ಯಾಕಂದ್ರೆ ಅವ್ನು ತಿಂತಾ ಇರ್ತಾನೆ ನಿಮ್ಮಲ್ಲಿ ಕೂತ್ಕೊಂಡು, ಅವನು ಆಹಾರ ಸಿಗ್ತಾನೆ. ಅದಕ್ಕೆ ದಶಾಸ್ವರೂಪೇಣ ಭೂತಗಳು. ಆ ಭೂತಗಳು ಒಂದೊಂದು ಕಂಬಲ್ಲಿ ಕೂತಿರುತ್ತೆ. ನೀವು ತೀರ್ಥವನ್ನು ಹಚ್ಕೊಂಡು ಯಾವ ಕಂಬಕ್ಕೆ ಮೆತ್ತಿರ್ತೀರೋ ಗೊತ್ತಿಲ್ಲ. ಅದು ಪಂಚಾಮೃತ ಅಭಿಷೇಕ ಮಾಡಿರ್ತಕ್ಕಂಥ ವಿಚಾರ. ಅದನ್ನ ಪರಮೇಶ್ವರನಿಗೆ ನಮ್ಮ ಕರ್ಮವನ್ನ ಹೋಗಿರ್ತಕ್ಕಂಥದ್ದು ಪಂಚಾಮೃತದಲ್ಲಿ ನಮ್ಮ ಶೇಷವನ್ನ ಕಳ್ಕೊಂಡು ಪರಮಾತ್ಮ ಪುಣ್ಯಿತರಾಗಿರ್ತಕ್ಕಂಥ ನಮ್ಮ ಜನ್ಮ ಪಾವನ ಮಾಡು ಅಂದಾಗ ಆಗ ಒಳಭಾಗದಲ್ಲಿ ಒಳ್ಳೆ ತೀರ್ಥವನ್ನು ಕೊಡ್ತಾರೆ. ಈ ಒಳ್ಳೆ ತೀರ್ಥವನ್ನು ಕೊಟ್ಟಿರ್ತಕ್ಕಂಥ ವಿಚಾರ ಏನು ಅಂದ್ರೆ, ನೀವು ಪಂಚಾಮೃತ ಅಭಿಷೇಕ ಮಾಡುವಾಗ ಅಲ್ಲಿರ್ತಕ್ಕಂಥ ಜೇನುತುಪ್ಪ, ತುಪ್ಪ, ಸಕ್ಕರೆ, ಅದಾದ ಮೇಲೆ ಬಾಳೆಹಣ್ಣು ಅಂದ್ರೆ ರಸಾಯನ ಸ್ವರೂಪವಾಗಿ ಹಾಲು, ಮೊಸರು ಇತ್ಯಾದಿಗಳನ್ನ ಈ ಪಂಚಾಮೃತದಲ್ಲಿ ಸೇರಿಸಿ ಆ ಸೇವನೆನ ಮಾಡಿದಾಗ ಜೇನುತುಪ್ಪ ತಲೆಗೆ ಏನಾದ್ರು ನೀವು ಹಿಂಗೆ ತೀರ ತಗೊಂಡು ಹಿಂಗೆ ತಲೆಗೆ ಹಾಕೊಳ್ಳೋದಿಲ್ಲ. ಶಿರಸ್ಸಿನಲ್ಲಿ ಪ್ರಾಣ ಬರೋದು ಮನುಷ್ಯನಿಗೆ ಇಲ್ಲೇ, ಪ್ರಾಣ ಹೋಗೋದು ಇಲ್ಲೇ. ಹೇಗೆ, ಮಗು ಹುಟ್ಟಿದಾಗ ನೀವು ನೋಡತ್ತೆ ಗೊತ್ತಾಗತ್ತೆ. ಚಿಕ್ಕ ಮಗು, ಎಳೆ ಮಗು ಹಾಸ್ಪಿಟಲ್ ಹೋಗಿ ನೋಡಿ, ಇಲ್ಲಿ ನೆತ್ತಿ ಪಿಟ್ಟ 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 ಪಿಟ ಅಂತಿರುತ್ತೆ. ಅಂದರೆ ರಂಧ್ರ, ಅದೇ ಮಹಾದ್ವಾರ. ಆ ರಂಧ್ರದ ಮುಖಾಂತರನೇ ಪ್ರತಿಯೊಬ್ಬ ಪ್ರಾಣ ಹೋಗೋದು, ಪ್ರಾಣ ಅಲ್ಲಿ ಬರೋದು. ಭಗವಂತ ನನ್ನ ಪ್ರಾಣವನ್ನು ರಕ್ಷಿಸು, ಭಗವಂತ ನನ್ನ ಪ್ರಾಣವನ್ನು ರಕ್ಷಿಸು. ಅದಕ್ಕೆ ಹೇಳೋದು, ನೀವು 4 ಆಣೆ ಕೊಟ್ರು ಅರ್ಶನ ಕುಂಕುಮದಲ್ಲಿ ಎಲ್ಲಿಟ್ಕೊಂತೀವಿ, ಹಣೆಗೆ ಇಟ್ಕೊಂತೀವಿ. ಅದೇ ಚೊಪ್ಲಿ 1000 ರೂಪಾಯಿ ಕೊಟ್ಟರು ಕಾಲಿಗೆ ಹಾಕೊಳ್ಳೋದು, 1 ಲಕ್ಷ ಕೊಟ್ಟರು ಕಾಲಿಗೆ ಹಾಕೊಳ್ಳೋದು. ಅದಕ್ಕೆ ಯಾವ್ಯಾವ್ದು ಎಲ್ಲೆಲ್ಲಿ ಇರಬೇಕು ಅಲ್ಲೆಲ್ಲೇ ಇರಬೇಕು. ಆ ತೀರ್ಥ ನೋಡಿ ಪರಮಾತ್ಮ ತಲೆಗೆ ಹೋಗ್ತಾನೆ. ನೀವು ಜೇನುತುಪ್ಪ ಹಾಕೊಂಡು ತಲೆಗೆ ಹೋಗ್ಬಿಟ್ರೆ ಕೂದಲಲ್ಲಿ ಏನಾಗುತ್ತೆ, ಬೆಳ್ಳಗೆ ಆಗ್ಬಿಡುತ್ತೆ, ಶ್ವೇತಾಂಬ್ರನ ಅಲಂಕಾರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇನ್ನು ಮೇಲೆ ಜನ್ಮದಲ್ಲಿ ತಲೆ ಮೇಲೆ ಇರತಕ್ಕಂಥ ವಿಚಾರವನ್ನು ತಿಳ್ಕೊಂಡು ಬೇರೆ ತೀರ್ಥವನ್ನು ಕೊಟ್ಟಾಗ ಆ ತೀರ್ಥ ಮಾತ್ರ ಸಂಪ್ರೋಕ್ಷಣೆ ಮಾಡ್ಕೋಬೇಕು. ತೀರ್ಥವನ್ನು ಇಸ್ಕೋಬೇಕಾದ್ರೆ ದಯವಿಟ್ಟು ಅರ್ಚಕರು ಕೊಡಬೇಕಾದ್ರೆ 1 ಸಲ 2 ಸಲ 3 ಸಲ ಕೊಡ್ತಾರೆ. ಕೆಲವರು ಕೊಡೋ ಅಭ್ಯಾಸ ಇರಲ್ಲ, ಅಷ್ಟು ಜನಕ್ಕೆ ಹಂಚಬೇಕು. ಆದ್ರಿಂದ ಏನು ಮಾಡ್ತಾರೆ, ಒಂದೊಂದ್ಸಲ ಹಿಂಗೆ ಹಾಕೊಂಡು ಹೊರಡ್ತಾರೆ. ಹಾಕೊಂಡು ಹೋದಾಗ ನೀವು ಬಾಯಿ ಬಿಟ್ಟು ಏನು ಅವ್ರಿಗೆ ಜಾಸ್ತಿ ಕೊಟ್ರೆ ನಂಗೆ ಕೊಡಿ ಸ್ವಲ್ಪ ಅರ್ಚಗೆ ಅಂತ ಕೈ ಇಟ್ಕೋಬೇಡಿ. ಸದ್ಯ ಪುಣ್ಯ ಕೊಟ್ಟಿಲ್ಲದೆ ಇರೋದು ಒಳ್ಳೆಯದು. ಸ್ವಲ್ಪ ಹೇಳ್ತೀನಿ ತಿಳ್ಕೊಳ್ಳಿ. 1 ಕುಂಕುಮವನ್ನ ನೀವು ಕುಂಕುಮಾರ್ಚನೆ ಮಾಡಬೇಕಾದ್ರೆ 1 ಸಾಸಿವೆ ಮುಳುಗೋಷ್ಟು ಮಾತ್ರ ಕುಂಕುಮ ತಗೋಬೇಕು. ಗುಳಗಂಜಿ ಮುಳುಗೋಷ್ಟು ಮಾತ್ರ ಕೈಯಲ್ಲಿ ನೀರಿರಬೇಕು. ಆ ನೀರು ತೀರ್ಥ ಸ್ವಲ್ಪ ಮಾತ್ರ. ಓಂ ಕೇಶವಾಯ ಸ್ವಹ, ಓಂ ಮಾಧವಾಯ ಸ್ವಹ, ಓಂ ಗೋವಿಂದಾಯ ಸ್ವಹ ಅಷ್ಟೇ ಬಿಟ್ರೆ ಜಾಸ್ತಿ 1 ಗುಳಗಂಜಿಗಿಂತ ಜಾಸ್ತಿ ಕೈಯಲ್ಲಿ ನೀರಿತ್ತು ಅಂದ್ರೆ ವಿಷ. ಅದಕ್ಕೆ ಪೂರ್ತಿ ತೀರ್ಥವನ್ನು ಕುಡಿಬಾರ್ದು. ಇದು ಸತ್ಯಾಂಶ. ಸೊ ತೀರ್ಥ ಪ್ರಸಾದ ತಗೊಂಡು ನೀವು ಯಾವ ಕಾಲಕ್ಕೂ ಅದನ್ನ ಹಚ್ಚಬಾರ್ದು. ಇನ್ನು ವಿಭೂತಿ ಕೊಡ್ತಾರೆ. ವಿಭೂತಿ ಕೊಟ್ಟಾಗ ಏನ್ ಮಾಡಬೇಕು, ನೀವು ಈಗ ವಿರಾಮ ತಗೊಳಕ್ಕಾಗಲ್ಲ, ಮಂಗಳವನ್ನು ಹಾಡಲೇಬೇಕು. ಯಾತ್ರೆ ಸಫಲವಾಗಬೇಕು. ಯಾತ್ರೆಗೆ ನಾವು ಹೋಗ್ತಾ ಇರಬೇಕು. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳ. ಗುರುಜಿ, ಇಷ್ಟು ದಿನಗಳ ಕಾಲ ನಾವು ಪದ್ಧತಿಯನ್ನ ಆಚರಿಸ್ತಾ ಇದ್ವಿ. ದೇವಸ್ಥಾನಕ್ಕೆ ಹೋದ್ರೂ ಆಗ್ಲಿ, ಮನೇಲಾದ್ರೂ ಸರಿಯೇ. ಆದ್ರೆ ಏನಕ್ಕೆ ಅಂತ ಯಾರಾದ್ರೂ ಕೇಳ್ತಿದ್ರೆ ಅಥವಾ ನಾವೇ ನಮ್ಮ ಹಿರಿಯರನ್ನ ಕೇಳ್ತಿದ್ರೆ, ಏನೋ ನಮ್ಮ ಹಿರಿಯರು ಮಾಡ್ತಿದ್ರು ನಾವು ಮಾಡ್ಕೊಂಡ್ ಬಂದಿದೀವಿ, ಅರ್ಥ ಗೊತ್ತಿಲ್ಲ ಅಂತ. ಆದ್ರೆ ಬಹಳ ಸೊಗಸಾಗಿ ಪರಿಪೂರ್ಣವಾಗಿ ಅರ್ಥವನ್ನ ತಿಳಿಸ್ಕೊಡ್ತಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸದಕ್ಕಾಗಿ ಧನ್ಯವಾದಗಳು ಗುರುಜಿ.